ಕರ್ನಾಟಕದ ಬಡವರ ಸಂಜೀವಿನಿ ಎಂದೇ ಪ್ರಖ್ಯಾತಿ ಹೊಂದಿದ ಕಿಮ್ಸ್ ಆಸ್ಪತ್ರೆಯಲ್ಲಿ ದಿನಕ್ಕೆ ಸಾವಿರಾರು ರೋಗಿಗಳು ಎಲ್ಲ ಜಿಲ್ಲೆಗಳಿಂದ ಚಿಕಿತ್ಸೆಗೆ ಬಂದಿರ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ 88 ವಾಹಿನಿ ಬಡವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬಡವರ ರಕ್ಷಾ ಕವಚ ಅಲ್ಲ ಲಂಚ ಕವಚ ಮತ್ತು ಕಿಮ್ಸ್ ಆಸ್ಪತ್ರೆ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿದೆಯಾ ಎಂಬ ಪ್ರಶ್ನೆಯೊಂದಿಗೆ ಧ್ವನಿ ಎತ್ತಿ ಈ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಸುದ್ದಿಯ ಆಳಗಳನ್ನ ಇಂಚಿಂಚು ನೋಡಿ ಕರ್ತವ್ಯ ಲೋಪ ಯಾವ ರೀತಿ ಎಸಗಿದ್ದಾರೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಕರ್ತವ್ಯ ಲೋಪ ಎಸಗಿದ ಕಿಮ್ಸ್ ಆಂಬ್ಯುಲೆನ್ಸ್ ಡ್ರೈವರ್ ವರ್ಗಾವಣೆ ಆದೇಶ ಹೊರಡಿಸಲಾಗಿದೆ ಮತ್ತು ಏಜೆನ್ಸಿ ಮೂಲಕ ಅಲ್ಲಿ ಕೆಲಸ ಮಾಡುತ್ತಿರುವವರ ಆಯಾಗಳನ್ನ ಅಮಾನತುಗೊಳಿಸುವಂತೆ ಆದೇಶಿಸಲಾಗಿದೆ. ಒಂದು ವೇಳೆ ಇದೇ ತರಹ ನಿಮ್ಮ ಏಜೆನ್ಸಿ ಮೂಲಕ ಕೆಲಸ ನಿರ್ವಹಿಸುತ್ತಿರುವ ಬೇರೆ ಸಿಬ್ಬಂದಿಗಳು ಇದೇ ತರಹ ಕೆಲಸ ಮುಂದುವರಿಸಿದರೆ ನಿಮ್ಮ ಏಜೆನ್ಸಿ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗುವುದು ಅಂತ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಇಮಿಡಿಯೇಟ್ ಆಗಿ ತಮ್ಮ ದೃಶ್ಯ ವಾಹಿನಿಯಲ್ಲಿ ಬಂದ ತಕ್ಷಣವೇ ಮತ್ತು ಸಾರ್ವಜನಿಕರಿಂದ ದೂರುಗಳು ಬಂದ ತಕ್ಷಣವೇ ಆ ಒಂದು ಏಜೆನ್ಸಿಯಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ನ ಕರೆದು ಇಮಿಡಿಯೇಟ್ ಅವರಿಗೆ ಕೆಲಸದಿಂದ ತೆಗಿಬೇಕು ಮತ್ತು ಅದಕ್ಕೆ ಒಂದು ಬೇರೆ ವರ್ಕರ್ಸ್ನು ಕೊಡ್ಬೇಕಂತ ಹೇಳಿ ನಾವು ಇದನ್ನು ಮಾಡಿದ್ದೀವಿ. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡಿದ್ದೀನಿ. ಮತ್ತು ಉಳಿದಂತೆ ಆ್ಯಂಬುಲೆನ್ಸ್ ಡ್ರೈವರ್ದು ವಿಷಯ ಬಂದಾಗೂ ಕೂಡ ಅವರು ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋದ್ರಿಂದ ಮೊದಲು ಅವರಿಗೆ ನಾವು ನೋಟಿಸ್ ಕೊಟ್ಟು ಈಗ ಅದರ ಬಗ್ಗೆ ಮಾಹಿತಿ ಅಂದರೆ ವಿವರಣೆಯನ್ನು ಕೇಳಿದ್ದೀವಿ. ಆಮೇಲೆ ಇಮಿಡಿಯೇಟ್ ಆಗಿ ಅವರಿಗೆ ಆಂತರಿಕ ಬದಲಾವಣೆಯನ್ನು ಮಾಡಿದ್ದೇವೆ. ಸೊ ಒಂದು ಸಲ ಎನ್ಕ್ವೈರಿ ಕಂಪ್ಲೀಟ್ ಆದಮೇಲೆ ಅವರು ತಪ್ಪಿಸ್ತಾರಂತ ಗೊತ್ತಾದಾಗ ಅದಕ್ಕೆ ಸರಿಯಾದ KCSR ಪ್ರಕಾರ ಏನು ಕಾನೂನು ಕ್ರಮ ಇದೆ ಅದನ್ನು ತೆಗೆದುಕೊಂಡು ಇದೇ ರೀತಿ ಏಜೆನ್ಸಿ ಮೇಲೆ ನಮಗೆ ಸಾರ್ವಜನಿಕ ದೂರು ಇರೋದ್ರಿಂದ ಎಲ್ಲ ಏಜೆನ್ಸಿ ಸೂಪರ್ವೈಸರು ಮತ್ತು ಅವ್ರ ಓನರಿಗೆ ನಾವು ಒಂದು ನೋಟಿಸನ್ನು ಕೊಟ್ಟಿದ್ದೇವೆ. ಈ ಥರದ ಸಾರ್ವಜನಿಕ ದೂರು ಬಂದ ಹಿನ್ನೆಲೆಯಲ್ಲಿ ತಾವು ಹೆಚ್ಚಿನ ಜಾಗೃತಿಯಿಂದ ಅವರಿಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದು ಏನೇನು ಕೆಲಸ ಮಾಡಬೇಕು ಅನ್ನೋದು ತಿಳಿಸಿ ಹೇಳಬೇಕು. ಅದಕ್ಕೆ ಏನಾದರೂ ತಪ್ಪಿಸ್ತರು ಕಂಡು ಬಂದರೆ ಅದಕ್ಕೆ ಅವರೇ ನೇರ ಹೊಣೆ ಆಗಿರ್ತಾರೆ ಮತ್ತು ಅಂಥ ಏಜೆನ್ಸಿಯವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಲಾಗುವುದೆಂದು ಅವರಿಗೆ ಒಂದು ಎಚ್ಚರಿಕೆ ನೋಟಿಸನ್ನು ಎಲ್ಲರಿಗೂ ಕೊಟ್ಟಿದ್ದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.